ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ರಂಜಾನ್ ಮುಗಿತಾ ಇದ್ದ ಹಾಗೆ ಇರಾನ್ ಶತ್ರುಗಳ ಮೇಲೆ ಭೀಕರ ದಾಳಿ ಮಾಡಿದೆ. ಒಂದೇ ಸಲ 55 ಕಡೆ ದಾಳಿ ಮಾಡಿ ರಣಕೇಕೆ ಹಾಕಿದೆ. ಅಷ್ಟೇ ಅಲ್ಲ, ಯುದ್ಧ ಈಗ ಅಧಿಕೃತವಾಗಿ ಹಿಂದೂ ಮಹಾಸಾಗರಕ್ಕೂ ಬಂದಿದೆ, ಭಾರತದ ಹಿತ್ತಲಿಗೂ ಬಂದಿದೆ. ಇರಾನ್ ದಿಢೀರಂತ ಹಿಂದೂ ಮಹಾಸಾಗರದ ಮಧ್ಯಕ್ಕೆ ಮಿಸೈಲ್ ನುಗ್ಗಿಸಿದೆ. ಅಮೆರಿಕ ಮತ್ತು ಬ್ರಿಟನ್ನ ಅತಿ ಮುಖ್ಯ ಸೇನಾ ನೆಲೆಯಾಗಿರೋ ಡಿಯಾಗೋ ಗಾರ್ಷಿಯಾವನ್ನ ಟಾರ್ಗೆಟ್ ಮಾಡಲಾಗಿದೆ. ಇರಾನ್ನಿಂದ 4000 ಕಿಲೋಮೀಟರ್ ದೂರದಲ್ಲಿರೋ ಈ ಬೇಸ್ ಮೇಲೆ ದಾಳಿ ಮಾಡಿರುವುದು ಇಡೀ ಜಗತ್ತನ್ನ ಬೆಚ್ಚಿ ಬೀಳಿಸಿದೆ. ಯಾಕಂದ್ರೆ ಇರಾನ್ ಬಳಿ ಜಗತ್ತು ಅಂದುಕೊಂಡಿದ್ದಕ್ಕಿಂತಲೂ ದೂರ ಕ್ರಮಿಸಬಲ್ಲ, ಯುರೋಪಿಯನ್ ರಾಷ್ಟ್ರಗಳನ್ನು ಹೊಡೆಯಬಲ್ಲ ಅಪಾಯಕಾರಿ ಕ್ಷಿಪಣಿಗಳ ಬತ್ತಳಿಕೆಯಲ್ಲಿ ಆ ಕ್ಷಿಪಣಿಗಳು ಇವೆ ಅನ್ನೋದು ಈ ಮೂಲಕ ಸಾಬೀತಾಗಿದೆ. ಈ ದಾಳಿಗೆ ಇರಾನ್ ಖೊರಮ್ಶಾರ್ 4 ಕ್ಲಾಸ್ನ ಮಿಸೈಲ್ಗಳನ್ನ ಹಾರಿಸಿರಬಹುದು ಅಂತ ಹೇಳಲಾಗ್ತಿದೆ. ಮೇಲ್ನೋಟಕ್ಕೆ ಇದರ ಸಾಮರ್ಥ್ಯ 2000 ಕಿಲೋಮೀಟರ್, ಆದರೆ ಇದು 4000 ಕಿಲೋಮೀಟರ್ ತನಕವೂ ಹೋಗಬಹುದು ಅಂತ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಆದರೆ ಈ ಮಿಸೈಲ್ ಅನ್ನ ಅರ್ಧ ದಾರಿಯಲ್ಲೇ ಹೊಡೆದುರುಳಿಸಲಾಗಿದೆ. ಇರಾನ್ ಒಟ್ಟು 2 ಭಾರಿ ಗಾತ್ರದ ಮಿಸೈಲ್ಗಳನ್ನು ಹಾರಿಸಿತ್ತು. ಈ ದಾಳಿಯಲ್ಲಿ ಒಂದು ಮಿಸೈಲ್ ಅರ್ಧ ಹಾದಿಯಲ್ಲೇ ಫೇಲ್ ಆಗಿದ್ರೆ ಮತ್ತೊಂದನ್ನ ಅಮೆರಿಕದ ಯುದ್ಧ ನೌಕೆ SM-3 ಇಂಟರ್ಸೆಪ್ಟರ್ ಮಿಸೈಲ್ ಬಳಸಿ ಹೊಡೆದು ಹಾಕಿದೆ. ಅದೃಷ್ಟವಶಾತ್ ಈ ಮಿಸೈಲ್ಗಳು ಟಾರ್ಗೆಟ್ ರೀಚ್ ಆಗಿಲ್ಲ. ಆದರೆ ಹಿಂದೂ ಮಹಾಸಾಗರದವರೆಗೂ ಇರಾನ್ ಮಿಸೈಲ್ ನುಗ್ಗಿ ಬಂದಿರೋದು ಅಮೆರಿಕ ಮತ್ತು ಬ್ರಿಟನ್ನ ನಿದ್ದೆಗೆಡಿಸಿದೆ. ಇರಾನ್ ಅಲ್ಲಿ ತನಕ ಹೋಗೋ ಮಿಸೈಲ್ ಇಟ್ಕೊಂಡಿದೆಯಲ್ಲ ಅಂತ ಚರ್ಚೆ ಶುರುವಾಗಿದೆ. ಇತ್ತೀಚೆಗೆ ಇರಾನ್ ಮೇಲೆ ದಾಳಿ ಮಾಡೋಕೆ ಈ ಬೇಸ್ ಯೂಸ್ ಮಾಡ್ಕೊಳ್ಳಿ ಅಂತ ಅಮೆರಿಕಗೆ ಬ್ರಿಟನ್ ಅನುಮತಿ ಕೊಟ್ಟಿತ್ತು. ಈ ಬೆನ್ನಲ್ಲೇ ಇರಾನ್ ಈ ದಾಳಿ ಮಾಡಿದೆ. ಸ್ನೇಹಿತರೆ, ಈ ಡಿಯಾಗೋ ಗಾರ್ಷಿಯಾ ದಶಕಗಳಿಂದ ಅಮೆರಿಕದ ಅತಿದೊಡ್ಡ ವಾರ್ ಹಬ್ ಆಗಿ ಕೆಲಸ ಮಾಡ್ತಿದೆ. ಇಲ್ಲಿ ಅಮೆರಿಕ ತನ್ನ B-2 ಸ್ಟೆಲ್ತ್ ಬಾಂಬರ್ಗಳನ್ನ ಕೂಡ ಇಟ್ಟಿದೆ. ಇತ್ತ ಅಕ್ಕಪಕ್ಕದ ಗಲ್ಫ್ ರಾಷ್ಟ್ರಗಳ ಮೇಲೂ ಕೂಡ ಇರಾನ್ ಭೀಕರ ದಾಳಿ ಮಾಡಿದೆ. ಏಕಕಾಲಕ್ಕೆ ಬರೋಬ್ಬರಿ 55ಕ್ಕೂ ಅಧಿಕ ಕಡೆ ಅಟ್ಯಾಕ್ ಮಾಡಿದೆ. ಈ ಬಗ್ಗೆ ಇರಾನ್ನ IRGC ಪಡೆ ಮಾಹಿತಿ ಕೊಟ್ಟಿದೆ. ಗಲ್ಫ್ನಲ್ಲಿರೋ ಅಮೆರಿಕ ಮತ್ತು ಇಸ್ರೇಲ್ನ ಸೇನಾ ನೆಲೆಗಳನ್ನ ಟಾರ್ಗೆಟ್ ಮಾಡಿ ಸುಮಾರು 55ಕ್ಕೂ ಅಧಿಕ ಕಡೆ ದಾಳಿ ಮಾಡಿದ್ದೀವಿ. ಇದು 70ನೇ ಸುತ್ತಿನ ದಾಳಿ. ಇದರಿಂದ ಸೌದಿ ಅರೇಬಿಯಾ, ಕುವೈತ್, ಇಸ್ರೇಲ್ನಲ್ಲಿ ಭಾರಿ ಡ್ಯಾಮೇಜಸ್ ಆಗಿದೆ. ಭಾರಿ ಸ್ಫೋಟದ ಶಬ್ದ, ಬೆಂಕಿ ಮತ್ತು ಹೊಗೆ ಕಾಣಿಸಿಕೊಂಡಿದೆ ಅಂತ ಹೇಳಿದೆ. ಇನ್ನು ಇರಾನ್ ದಾಳಿಯನ್ನ ಅರಬ್ ರಾಷ್ಟ್ರಗಳು ಕೂಡ ಕನ್ಫರ್ಮ್ ಮಾಡಿವೆ. ಸೌದಿ ಅರೇಬಿಯಾದ ಪೂರ್ವ ಭಾಗದ ಮೇಲೆ ಒಂದೇ ಸಲ 22 ಇರಾನ್ ಡ್ರೋನ್ಗಳು ನುಗ್ಗಿವೆ. ಈ ಡ್ರೋನ್ಗಳನ್ನ ಇಂಟರ್ಸೆಪ್ಟ್ ಮಾಡಿದೀವಿ ಅಂತ ಸೌದಿ ಡಿಫೆನ್ಸ್ ಮಿನಿಸ್ಟ್ರಿ ಹೇಳಿದೆ. ಅತ್ತ ಕುವೈತ್ ಕೂಡ ಮಾಹಿತಿ ಕೊಟ್ಟಿದೆ. ಇರಾನ್ ಮತ್ತೆ ನಮ್ಮ ಮೇಲೆ ಡ್ರೋನ್ ಮತ್ತು ಮಿಸೈಲ್ ಹಾರಿಸಿದೆ, ಇವುಗಳನ್ನು ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ನಿರಂತರವಾಗಿ ಹೊಡೆದು ಹಾಕ್ತಿವೆ ಅಂತ ತಿಳಿಸಿದ್ದಾರೆ. ಇಸ್ರೇಲ್ ಕೂಡ ಇರಾನ್ ದಾಳಿ ಬಗ್ಗೆ ಮಾಹಿತಿ ಕೊಟ್ಟಿದೆ. ಕಳೆದ 2 ಗಂಟೆಗಳಲ್ಲಿ ಇರಾನ್ನಿಂದ ಇಸ್ರೇಲ್ ಗುರಿಯಾಗಿಸಿ 2 ಸುತ್ತಿನ ಕ್ಷಿಪಣಿ ದಾಳಿ ನಡೆದಿದೆ ಅಂತ ಇಸ್ರೇಲ್ ಸೇನೆ ಹೇಳಿದೆ. ಯಾರು ಹೊರಗೆ ಬರಬೇಡಿ, ಸೇಫ್ ಜಾಗದಲ್ಲೇ ಇರಿ ಅಂತ ಆರ್ಡರ್ ಮಾಡಿದೆ. ಇರಾನ್ ಮಿಸೈಲ್ಗಳನ್ನ ಇಂಟರ್ಸೆಪ್ಟ್ ಮಾಡ್ತಾ ಇದ್ದೀವಿ ಅಂತಲೂ ತಿಳಿಸಿದೆ. ಇನ್ನು ಸ್ನೇಹಿತರೆ, ಕಾಶಿ, ಅಯೋಧ್ಯೆ, ರಾಮ ಮಂದಿರ ಎಲ್ಲ ನೋಡ್ಕೊಂಡ್ ಬರಬೇಕು ಅಂತ ಇದ್ರೆ 7 ಸೈನ್ಸ್ ಟೂರಿಸಂನ ಈ ಟ್ರಿಪ್ ನಿಮಗಾಗಿ ಕಾಲ್ ಮಾಡಿ ಹೋಗಿ ಬರ್ಬೋದು. ಇತ್ತ UAEಗೂ ಕೂಡ ಇರಾನ್ ಮತ್ತೆ ದೊಡ್ಡ ವಾರ್ನಿಂಗ್ ಕೊಟ್ಟಿದೆ. ಆಲ್ರೆಡಿ ಇವ್ರ ಮೇಲೆ ಮಳೆ ತರ ಡ್ರೋನ್ಗಳು, ಮಿಸೈಲ್ಗಳನ್ನ ಸುರಿತಾ ಇದ್ದಾರೆ. ಈಗ ಮತ್ತೆ ಇರಾನ್ ಧಮಕಿ ಹಾಕಿದೆ, ನಮ್ಮ ದ್ವೀಪಗಳ ಮೇಲೆ ಮತ್ತೆ ಏನಾದ್ರೂ ದಾಳಿ ಮಾಡೋಕೆ ಹೆಲ್ಪ್ ಮಾಡಿದ್ರೆ ನಿಮ್ಮ ಹುಟ್ಟಡಗಿಸಿ ಬಿಡ್ತೀವಿ ಅಂತ ಹೇಳಿದೆ. ಇರಾನ್ನ ಸೇನಾ ವಕ್ತಾರ ಇಬ್ರಾಹಿಂ ಜೋಲ್ಪಾಕರಿ ಈ ಬಗ್ಗೆ ಮಾತನಾಡಿದ್ದು, ನಾವು UAEಗೆ ಡೈರೆಕ್ಟ್ ಆಗಿ ವಾರ್ನಿಂಗ್ ಕೊಡ್ತಾ ಇದ್ದೇವೆ. ನಮ್ಮ ಅಬು ಮುಸಾ ಮತ್ತು ಗ್ರೇಟರ್ ಟಂಬ್ ದ್ವೀಪಗಳ ಮೇಲೆ ದಾಳಿ ಮಾಡೋಕೆ UAE ಸಹಾಯ ಮಾಡಿದ್ರೆ ನಾವಿದನ್ನ ಸಹಿಸೋದಿಲ್ಲ, ಭಾರಿ ಹೊಡೆತ ಕೊಡ್ತೀವಿ. ಅದು ಹೇಗಿರುತ್ತೆ ಅಂತ ನೀವು ಊಹೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ನಿಮ್ಮ ರಾಜ್ ಅಲ್ ಖೈಮಾ ನಗರ ನಮ್ಮ ಪಕ್ಕದಲ್ಲೇ ಇದೆ. ವಿನಾಶಕಾರಿ ದಾಳಿಯನ್ನು ನೀವು ಎದುರಿಸಬೇಕಾಗತ್ತೆ. ಆ ವಿನಾಶ ನಿಮಗಾಗಿ ವೇಟ್ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ಮಾಹಿತಿ ಪ್ರಕಾರ ಈಗ ಆಲ್ರೆಡಿ UAE ಮೇಲೆ ಹೊಸ ಸುತ್ತಿನ ದಾಳಿ ಮಾಡೋಕೆ ಇರಾನ್ ತಯಾರಿ ಮಾಡ್ಕೊಳ್ತಾ ಇದೆ. ಅಂದಹಾಗೆ ಹಾರ್ಮುಜ್ ಜಲಸಂಧಿಯ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ದಾಳಿ ಮಾಡುವಾಗ UAE ತುಂಬಾ ಹೆಲ್ಪ್ ಮಾಡ್ತಿದೆ ಅಂತ ಇರಾನ್ಗೆ ಸಿಟ್ಟಿದೆ. ಹಾಗೆ ಮೊದಲಿಂದಲೂ ಇಸ್ರೇಲ್ UAE ಸಂಬಂಧ ಚೆನ್ನಾಗಿದೆ. ಹಾಗೆ ಇರಾನ್ ಮತ್ತು UAE ನಡುವೆ ದ್ವೀಪಗಳಿಗೆ ಸಂಬಂಧಪಟ್ಟ ವಿವಾದ ಇದೆ. ಹೀಗಾಗಿ ಇಸ್ರೇಲ್ಗಿಂತ ಹೆಚ್ಚಿನ ದಾಳಿಯನ್ನ ಇರಾನ್ ಈ UAE ಮೇಲೆ ಮಾಡ್ತಾ ಇದೆ. ಇತ್ತ ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕದ ಬಾಂಬಿಂಗ್ ಕಂಟಿನ್ಯೂ ಆಗಿದೆ. ಇರಾನ್ ರಾಜಧಾನಿ ತೆಹರಾನ್ನಲ್ಲಿ ಭೀಕರ ಸ್ಫೋಟದ ಶಬ್ದ ಕೇಳಿಬಂದಿದೆ. ತೆಹರಾನ್ನ ವೆಸ್ಟರ್ನ್ ಎಕ್ಬಟಾನ್ ಡಿಸ್ಟ್ರಿಕ್ಟ್, ಐಕಾನಿಕ್ ಆಜಾದಿ ಟವರ್ ಮತ್ತು ಒಲಿಂಪಿಕ್ ವಿಲೇಜ್ ಸೇರಿದ ಹಾಗೆ ಹಲವು ಕಡೆ ಸ್ಫೋಟಗಳಾಗಿವೆ. ಈ ದಾಳಿಯಿಂದ ಟೆಹರಾನ್ನ ಒಂದು ವಸತಿ ಕಟ್ಟಡಕ್ಕೆ ಭಾರಿ ಡ್ಯಾಮೇಜ್ ಆಗಿದೆ. ಈ ಬೆನ್ನಲ್ಲೇ ಇರಾನ್ನ ರೆಡ್ ಕ್ರೆಸೆಂಟ್ ಸೊಸೈಟಿ ಅದರ ಟೀಮ್ ಸ್ಥಳಕ್ಕೆ ಧಾವಿಸಿ ಸರ್ಚ್ ಅಂಡ್ ರೆಸ್ಕ್ಯೂ ಆಪರೇಷನ್ ಶುರು ಮಾಡಿದ್ದಾರೆ. ಈ ದಾಳಿಯಲ್ಲಿ ಆದ ಪ್ರಾಣಹಾನಿ ಬಗ್ಗೆ ಇನ್ನಷ್ಟೇ ಮಾಹಿತಿ ಗೊತ್ತಾಗಬೇಕಾಗಿದೆ. ಹಾಗೆ ಟೆಹರಾನ್ ಹತ್ತಿರ ಇರೋ ಕೆಲಾರ್ ದಶ್ತ್ ಅನ್ನೋ ಗುಡ್ಡಗಾಡು ಪ್ರದೇಶದಲ್ಲೂ ಕೂಡ ಫೈಟರ್ ಜೆಟ್ಗಳ ಹಾರಾಟ ಮತ್ತು ಸ್ಫೋಟದ ಶಬ್ದ ಕೇಳಿಬಂದಿದೆ. ಇನ್ನು ಇಸ್ರೇಲ್ ಮತ್ತು ಅಮೆರಿಕದ ನಿರಂತರ ದಾಳಿಯಿಂದ ಇರಾನ್ ಅಕ್ಷರಶಃ ಒಂಥರ ಸ್ಮಶಾನವಾಗಿ ಬದಲಾಗ್ತಿದೆ. ಅಮೆರಿಕ ಮೂಲದ ಇರಾನ್ನ ಮಾನವ ಹಕ್ಕುಗಳ ಸಂಸ್ಥೆ HRANA, ಹ್ಯೂಮನ್ ರೈಟ್ಸ್ ಆಕ್ಟಿವಿಸ್ಟ್ ನ್ಯೂಸ್ ಏಜೆನ್ಸಿ,
ಸ್ಫೋಟಕ ಮಾಹಿತಿ ಕೊಟ್ಟಿದ್ದಾರೆ. ಫೆಬ್ರವರಿ 28ರಿಂದ ದಾಳಿ ಶುರುವಾದಲ್ಲಿಂದ ಇಲ್ಲಿ ತನಕ 3,220ಕ್ಕೂ ಅಧಿಕ ಜನರ ಪ್ರಾಣ ಹೋಗಿದೆ. ಕಾಂಬಾಟೆಂಟ್ಸ್, ನಾನ್ ಕಾಂಬಾಟೆಂಟ್ಸ್ ಎಲ್ಲ ಸೇರಿ, ಅಂದ್ರೆ ಸೈನಿಕರು, ನಾಗರಿಕರೆಲ್ಲ ಸೇರಿಬಿಟ್ಟು ಇರಾನ್ ಸರ್ಕಾರದ ಅಧಿಕೃತ ಮಾಹಿತಿ ಪ್ರಕಾರ 1,444 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಇಲ್ಲಿ ಸರ್ಕಾರಿ ಅಂಕಿಅಂಶಕ್ಕಿಂತ 2 ಪಟ್ಟು ಹೆಚ್ಚಿನ ಜನರ ಪ್ರಾಣ ಹೋಗಿದೆ ಅಂತ ಈ ಇಂಡಿಪೆಂಡೆಂಟ್ ಏಜೆನ್ಸಿ ಹೇಳ್ತಾ ಇದೆ. ಇನ್ನು ಅಮೆರಿಕ ಅಧ್ಯಕ್ಷ ಟ್ರಂಪ್ ಈಗ ಇರಾನ್ನ ನ್ಯೂಕ್ಲಿಯರ್ ಪ್ಲಾನ್ಗೆ ದೊಡ್ಡ ಶಾಕ್ ಕೊಡೋಕೆ ಪ್ಲಾನ್ ಮಾಡಿದ್ದಾರೆ. ಶೀಘ್ರದಲ್ಲಿ ಇರಾನ್ ಒಳಗೆ ನುಗ್ಗಿ ಅಲ್ಲಿರುವ ಅಣ್ವಸ್ತ್ರ ತಯಾರಿಕಾ ಕಚ್ಚಾ ವಸ್ತುಗಳನ್ನು ಅಥವಾ ನ್ಯೂಕ್ಲಿಯರ್ ಸ್ಟಾಕ್ ಪೈಲ್ಸ್ ಅನ್ನ ವಶಪಡಿಸಿಕೊಳ್ಳೋಕೆ ಟ್ರಂಪ್ ಪ್ಲಾನ್ ಮಾಡಿದ್ದಾರೆ. ಅಮೆರಿಕದ ಅತಿ ಬಲಿಷ್ಠ ಸ್ಪೆಷಲ್ ಫೋರ್ಸಸ್ ಅನ್ನ ಈ ಸೀಕ್ರೆಟ್ ಆಪರೇಷನ್ಗೆ ಇಳಿಸ್ತಾರೆ ಅಂತ ಅಮೆರಿಕದ CBS ನ್ಯೂಸ್ ರಿಪೋರ್ಟ್ ಮಾಡಿದೆ. ಆದರೆ ಈ ಆಪರೇಷನ್ ಯಾವಾಗ ನಡೆಯುತ್ತೆ ಅನ್ನೋದನ್ನು ಕೂಡ ಪಕ್ಕಾ ಆಗಿಲ್ಲ. ಸದ್ಯ ಟ್ರಂಪ್ ಸರ್ಕಾರದ ಮಟ್ಟದಲ್ಲಿ ಉನ್ನತ ಮಟ್ಟದ ಪ್ಲಾನಿಂಗ್ ನಡೀತಾ ಇದೆ ಅನ್ನೋ ಮಾಹಿತಿ ಬರ್ತಾ ಇದೆ ಅಷ್ಟೇ. ಏನೋ ಇರಾನ್ ಮೇಲಿನ ಯುದ್ಧದ ಬಗ್ಗೆ ಈಗ ಹೊಸ ಸೀಕ್ರೆಟ್ ಬಯಲಾಗಿದೆ. ಈ ಯುದ್ಧಕ್ಕೂ ಮುನ್ನ ಇರಾನ್ ಸರ್ಕಾರವನ್ನ ಸುಲಭವಾಗಿ ಬೀಳಿಸಬಹುದು ಅಂತ ಇಸ್ರೇಲ್ನ ಗುಪ್ತಚರ ಸಂಸ್ಥೆ ಮೊಸಾದ್ ತಪ್ಪು ಲೆಕ್ಕಾಚಾರ ಮಾಡಿತ್ತು ಅಂತ ಗೊತ್ತಾಗಿದೆ. ಮೊಸಾದ್ ಚೀಫ್ ಡೇವಿಡ್ ಬಾರ್ನಿಯಾ ಇಸ್ರೇಲ್ PM ನೆತನ್ಯಾಹುಗೆ ರಿಪೋರ್ಟ್ ಕೂಡ ಕೊಟ್ಟಿದ್ರು. ಇರಾನ್ನ ಟಾಪ್ ಲೀಡರ್ಗಳನ್ನ ಮುಗಿಸಿ ಅಲ್ಲಿನ ಸೇನಾ ವ್ಯವಸ್ಥೆಯನ್ನ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಮಾಡಬೇಕು. ಆಗ ಮಾತ್ರ ಆಕ್ರೋಶಗೊಂಡಿರೋ ಇರಾನ್ ಜನ ಸರ್ಕಾರದ ವಿರುದ್ಧ ರಸ್ತೆಗಿಳಿಯೋಕೆ ಸಾಧ್ಯ. ನಾವು ಮತ್ತು ಅಮೆರಿಕದ CIA ಸೇರಿ ಈ ತರ ಮಾಡಬಹುದು ಅಂತ ಬಾರ್ನಿಯಾ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಹೀಗಾಗಿ ಇದಕ್ಕೆ ತಕ್ಕಂತೆ ಟ್ರಂಪ್ ಮತ್ತು ನೆತನ್ಯಾಹು ವರ್ಕ್ ಮಾಡೋಕ್ ಶುರು ಮಾಡಿದ್ರು. ಇಬ್ಬರು ನಾಯಕರು ಯುದ್ಧ ಶುರುವಾದಾಗಿನಿಂದ ಇರಾನ್ ಸರ್ಕಾರದ ವಿರುದ್ಧ ಅಲ್ಲಿನ ಜನರನ್ನ ರೊಚ್ಚಿಗಿಳಿಸೋ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಆದರೆ ಅದಿನ್ನೂ ಆಗಿಲ್ಲ ಅಷ್ಟೇ. ಇನ್ನು ಡ್ರೂಸ್ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ ಅಂತ ಆರೋಪಿಸಿ ಇಸ್ರೇಲ್ ಸಿರಿಯಾದ ಅಲ್ ಶರಾ ಸರ್ಕಾರದ ನೆಲೆಗಳ ಮೇಲೆ ದಾಳಿ ಮಾಡೋಕೆ ಶುರು ಮಾಡ್ತಲ್ಲ, ಇದಕ್ಕೆ ಸೌದಿ ಅರೇಬಿಯಾ ಖಂಡನೆ ವ್ಯಕ್ತಪಡಿಸಿದೆ. ಇಸ್ರೇಲ್ನ ಈ ಕೃತ್ಯ ಅಂತಾರಾಷ್ಟ್ರೀಯ ಕಾನೂನಿನ ಸ್ಪಷ್ಟ ಉಲ್ಲಂಘನೆ ಮತ್ತು ಸಿರಿಯಾದ ಸಾರ್ವಭೌಮತ್ವದ ಮೇಲಿನ ನೇರ ದೌರ್ಜನ್ಯ ಅಂತ ಸೌದಿ ಆಕ್ರೋಶ ಹೊರಹಾಕಿದೆ. ಈ ಕಷ್ಟದ ಟೈಮ್ನಲ್ಲಿ ನಾವು ಸಿರಿಯಾ ಸರ್ಕಾರ ಮತ್ತು ಅಲ್ಲಿನ ಜನರೊಂದಿಗೆ ನಿಲ್ತೇವೆ. ಇಸ್ರೇಲ್ನ ಈ ಉದ್ದಟತನಕ್ಕೆ ಬ್ರೇಕ್ ಹಾಕೋಕೆ ಇಡೀ ಅಂತಾರಾಷ್ಟ್ರೀಯ ಸಮುದಾಯ ಒಂದಾಗಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಏನೋ PM ನರೇಂದ್ರ ಮೋದಿ ಬಹ್ರೇನ್ ರಾಜ ಹಮದ್ ಬಿನ್ ಇಸಾ ಅಲ್ ಖಲೀಫಾ ಜೊತೆಗೆ ಫೋನ್ನಲ್ಲಿ ಮಾತನಾಡಿದ್ದಾರೆ. ಈದ್ ಹಬ್ಬದ ಶುಭಾಶಯ ತಿಳಿಸಿದ್ದಾರೆ. ಈ ವೇಳೆ ಮಿಡಲ್ ಈಸ್ಟ್ನಲ್ಲಿನ ಯುದ್ಧದ ಬಗ್ಗೆ ಇಬ್ಬರು ನಾಯಕರು ಚರ್ಚೆ ನಡೆಸಿದ್ದು, ಅಲ್ಲಿನ ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್, ಸಿವಿಲಿಯನ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ನಡೀತಿರೋ ದಾಳಿಗಳನ್ನು ಖಂಡಿಸಿದ್ದಾರೆ. ಇಂತಹ ದಾಳಿಗಳಿಂದ ಜಗತ್ತಿನ ಆಹಾರ, ಇಂಧನ ಮತ್ತು ಫರ್ಟಿಲೈಸರ್ ಸಪ್ಲೈ ಮೇಲೆ ಕೆಟ್ಟ ಪರಿಣಾಮ ಬೀರ್ತಾ ಇದೆ ಅಂತ ಹೇಳಿ ಮೋದಿ ಕಳವಳ ವ್ಯಕ್ತಪಡಿಸಿದ್ದಾರೆ. ನಾವು ಈ ಹಿಂದೆಲ್ಲ ಕಳವಳದ ಬಗ್ಗೆ ಬಂದಾಗ ಸ್ವಲ್ಪ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ವಿ, ಇಷ್ಟು ದೊಡ್ಡ ದೇಶದ್ದು ಬರೀ ಎಲ್ಲ ವಿಚಾರದಲ್ಲೂ ಬರೀ ಕಳವಳ ವ್ಯಕ್ತಪಡಿಸೋದೇ ಆಯ್ತಲ್ಲ ಅಂತ. ಕೆಲವರಿಗೆ ಅದರಿಂದ ಬೇಸರ ಆಗಿದೆ. ಸ್ನೇಹಿತರೆ, ನಾವು ಪರ್ಟಿಕ್ಯುಲರ್ ಸರ್ಕಾರವನ್ನ ಹೇಳ್ತಿಲ್ಲ. ಆಸ್ ಎ ನೇಷನ್ ನಮ್ಮಲ್ಲಿ ರೋಷ ಉಕ್ಕಿ ಬರಬೇಕು. ನಮಗೆ ತೃಪ್ತಿ ಇಲ್ಲ ನಮ್ಮ ದೇಶ ಈ ರೀತಿ ಬರೀ ಕಳವಳ ವ್ಯಕ್ತಪಡಿಸ್ತಾ ಇರೋದಕ್ಕೆ ಸೀಮಿತ ಆಗಿರೋದು ನಮಗೆ ಇಷ್ಟ ಇಲ್ಲ. ನಮ್ಮ ಟೀಮ್ಗೂ ಕೂಡ ಇಷ್ಟ ಇಲ್ಲ. ನಮ್ಮ ದೇಶ 140 crore ಪ್ಲಸ್ ಪಾಪ್ಯುಲೇಷನ್ ಇರೋ ರಾಷ್ಟ್ರ, ದೊಡ್ಡ ಜನಸಂಖ್ಯೆ ಇರೋ ರಾಷ್ಟ್ರ, ಅಪಾರ ಪ್ರಮಾಣದ ಕಲ್ಚರಲ್ ಹೆರಿಟೇಜ್ ಇರೋ ರಾಷ್ಟ್ರ, ಬುದ್ಧಿಶಕ್ತಿ ಇರೋ ರಾಷ್ಟ್ರ. ಆ ರೋಷ ಒಳಗಿಂದ ಬರಬೇಕು ಅಷ್ಟೇ. ನಮಗೆ ಆ ಫೈರ್ ಬರಬೇಕು ಆಸ್ ಎ ನೇಷನ್ ನಮ್ಮ ಒಳಗಡೆ. ಹಾಗಾಗಿ ಬೇಜಾರಾಗುತ್ತೆ ಅಷ್ಟೇ. ಇಷ್ಟು ದೊಡ್ಡ ದೇಶವನ್ನು ಹೊರಗಿನ ಶಕ್ತಿಗಳು ಕಂಟ್ರೋಲ್ ಮಾಡೋಕ್ಕೆ ಪ್ರಯತ್ನ ಪಡೋದು, ಹೊರಗಿನ ಶಕ್ತಿಗಳು ಹತ್ತಿಕ್ತೀವಿ ಅಂತ ಓಪನ್ ಆಗಿ ಹೇಳೋದು, ಜೊತೆಗೆ ಮೇಜರ್ ಘಟನೆಗಳಾದಾಗ ಗ್ಯಾಸ್ ಸಪ್ಲೈ, ಆಯಿಲ್ ಸಪ್ಲೈ ಅಂತ ಎಲ್ಲ ಬಂದಾಗ ಹತಾಶರಾಗೋದು, ನಾವು ಕೈಕಟ್ಟಿ ಹಾಕಿದಂಗೆ ಆಗೋದು. ಇಷ್ಟು ದೊಡ್ಡ ದೇಶದ್ದು ಯಾರೋ ಮಾಡೋ ಯುದ್ಧಕ್ಕೆ ಒತ್ತಾಯ ಥರ ಬದುಕಬೇಕಾಗಿ ಬರೋದು, ನಮ್ಮ ಒಳಗಡೆ ಹೊಟ್ಟೆಗೆ ಬೆಂಕಿ ಹಾಕಿದಂಗೆ ಆಗುತ್ತೆ. ಹಂಗೆ ಹೇಳಬಾರ್ದು ನ್ಯಾಷನಲಿಸ್ಟ್ಗಳು. ವಿ ಆರ್ ಅಲ್ಟ್ರಾ ನ್ಯಾಷನಲಿಸ್ಟ್ಸ್. ಸೊ ಅದಕ್ಕೆ ನಾವು ಹಂಗೆ ಹೇಳೋದು. ನಮಗದು ತೃಪ್ತಿ ಇಲ್ಲ ಅಷ್ಟೇ. ಎಲ್ಲದರಲ್ಲೂ ಬರೀ ಕಳವಳ ವ್ಯಕ್ತಪಡಿಸ್ತೀವಿ. ಕಳವಳ ಮೋದಿ ಸರ್ಕಾರ ಅಂತಲ್ಲ, ಎಲ್ಲ ಸರ್ಕಾರಗಳು ಅದನ್ನೇ ಮಾಡೋದು. ನಮ್ಮ ದೇಶದ ಹಣೆಬರ ಹಂಗಾಗೋಗಿದೆ ಕಳೆದ ಕೆಲ ಸೆಂಚುರೀಸಲ್ಲಿ. ನಾವು ಬ್ರಾಡರ್ ಕ್ಯಾನ್ವಾಸ್ನಲ್ಲಿ ನೋಡ್ತಾ ಇದ್ದೀವಿ ಅಷ್ಟೇ ನಮ್ಮ ದೇಶವನ್ನು. 200 ವರ್ಷ, 200 ವರ್ಷ, 300 ವರ್ಷ ಆ ಕ್ಯಾನ್ವಾಸ್ನಲ್ಲಿ ನೋಡ್ತಿರೋದು. 5 ವರ್ಷ ಇವ್ರ ಸರ್ಕಾರ, 10 ವರ್ಷ ಅವ್ರ ಸರ್ಕಾರ, ಅದರಲ್ಲಿ ನೋಡ್ತಾ ಇಲ್ಲ. ಆಸೆ ಅಷ್ಟೇ ನಮ್ಮ ದೇಶನೂ ಕೂಡ ಸೂಪರ್ ಪವರ್ ಆಗಬೇಕು, ನಮ್ಮ ದೇಶನೂ ಕೂಡ ಇಡೀ ಜಗತ್ತಿನ ನರೇಟಿವ್ ಕಂಟ್ರೋಲ್ ಮಾಡಂಗೆ ಆಗಬೇಕು. ಬರೀ ಕಳವಳ ವ್ಯಕ್ತಪಡಿಸೋಕೆ ರಾಷ್ಟ್ರ ಆಗಬಾರ್ದು ಅಂತ ಹೇಳಿ. ಏನೋ ವಿದೇಶಾಂಗ ಸಚಿವ S ಜೈಶಂಕರ್ ಆಸ್ಟ್ರೇಲಿಯಾ ಮತ್ತು ಕೆನಡಾ ವಿದೇಶಾಂಗ ಸಚಿವರೊಂದಿಗೆ ಫೋನ್ನಲ್ಲಿ ಮಾತನಾಡಿದ್ದಾರೆ. ಆಸ್ಟ್ರೇಲಿಯಾದ ಫಾರಿನ್ ಮಿನಿಸ್ಟರ್ ಪೆನ್ನಿ ವಾಂಗ್ ಮತ್ತು ಕೆನಡಾದ ವಿದೇಶಾಂಗ ಸಚಿವೆ ಅನಿತಾ ಆನಂದ್ ಜೊತೆಗೆ ಎಗೇನ್ ಮಿಡಲ್ ಈಸ್ಟ್ನ ಬಿಕ್ಕಟ್ಟಿನ ಬಗ್ಗೆ ಮಾತುಕತೆ ನಡೆಸಿದ್ದಾರೆ. ಏನೋ ಯುದ್ಧದ ನಡುವೆ ಇರಾನ್ ಜಪಾನ್ಗೆ ಬಿಗ್ ಆಫರ್ ಕೊಟ್ಟಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಜಪಾನ್ ಹಡಗುಗಳಿಗೆ ಸೇಫ್ ಪ್ಯಾಸೇಜ್ ಕೊಡ್ತೀವಿ ಅಂತ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಹೇಳಿದ್ದಾರೆ. ಜಪಾನ್ ಅಂತ ರಾಷ್ಟ್ರಗಳು ನಮ್ಮೊಂದಿಗೆ ಕೋಆರ್ಡಿನೇಟ್ ಮಾಡಿಕೊಂಡ್ರೆ ಅವರ ಹಡಗುಗಳು ಸೇಫ್ ಆಗಿ ಮಾರ್ಗದಲ್ಲಿ ಓಡಾಡೋಕೆ ನಾವು ಪೂರ್ಣ ಸಪೋರ್ಟ್ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಜಪಾನ್ ತನಗೆ ಬೇಕಿರೋ 90% ಕ್ರೂಡ್ ಆಯಿಲನ್ನು ಅರಬ್ ರಾಷ್ಟ್ರಗಳಿಂದ ಇದೇ ಮಾರ್ಗದಲ್ಲೇ ತಗೊಂಡು ಹೋಗಬೇಕು. ಹೀಗಾಗಿ ಇರಾನ್ನ ಈ ನಡೆ ಜಪಾನ್ಗೆ ದೊಡ್ಡ ರಿಲೀಫ್ ಕೊಟ್ಟಿದೆ. ಏನೋ ಇರಾನ್ ಹಾರ್ಮುಜ್ ಜಲಸಂಧಿ ಬಂದ್ ಮಾಡಿರೋದಕ್ಕೆ ವಿಶ್ವಸಂಸ್ಥೆ ಕೂಡ ಅಸಮಾಧಾನ ಹೊರಹಾಕಿದೆ. ಅಲ್ಲದೆ ಈ ಜಲಸಂಧಿಯನ್ನ ಮತ್ತೆ ಓಪನ್ ಮಾಡೋಕೆ ವಿಶ್ವಸಂಸ್ಥೆ ಮಧ್ಯಸ್ಥಿಕೆ ವಹಿಸೋಕೆ ಕಂಪ್ಲೀಟ್ ರೆಡಿ ಇದೆ ಅಂತ ವಿಶ್ವಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟ್ರೆಸ್ ಹೇಳಿದ್ದಾರೆ. ಈ ಹಿಂದೆ ರಷ್ಯಾ ಯುಕ್ರೇನ್ ಯುದ್ಧದ ಟೈಮ್ನಲ್ಲಿ ಬ್ಲ್ಯಾಕ್ ಸಿ ಮೂಲಕ ಧಾನ್ಯ ಸಾಗಿಸೋಕೆ
ವಿಶ್ವಸಂಸ್ಥೆ ಮತ್ತು ಟರ್ಕಿ ಸೇರಿ ಐತಿಹಾಸಿಕ ಒಪ್ಪಂದ ಮಾಡಿಸಿದ್ವು. ಈಗಲೂ ಅದೇ ಮಾದರಿಯಲ್ಲೇ ಪ್ಲಾನ್ ಮಾಡ್ತಾ ಇದ್ದೇವೆ. ಈ ಮಾರ್ಗದಲ್ಲಿ ಈ ಹಿಂದೆ ಇದ್ದಂತಹ ಸೇಫ್ ವಾತಾವರಣವನ್ನ ಮತ್ತೆ ಸೃಷ್ಟಿ ಮಾಡೋಕೆ ಈಗ ಆಲ್ರೆಡಿ ಗಲ್ಫ್ ರಾಷ್ಟ್ರಗಳು ಮತ್ತು ಯುರೋಪಿಯನ್ ಕೌನ್ಸಿಲ್ ಜೊತೆಗೆ ವಿಶ್ವಸಂಸ್ಥೆ ನಿರಂತರ ಮಾತುಕತೆ ನಡೆಸ್ತಾ ಇದೆ ಅಂತ ಗುಟೆರಸ್ ಸ್ಪಷ್ಟಪಡಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರ ಏಕಾಂಗಿ ನಿರ್ಧಾರಗಳ ವಿರುದ್ಧ ಕೂಡ ಗುಟೆರಸ್ ಈಗ ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ. ಟ್ರಂಪ್ ತಂದಿರೋ ಬೋರ್ಡ್ ಆಫ್ ಪೀಸ್ ಜೊತೆಗೆ ವಿಶ್ವಸಂಸ್ಥೆ ಸಕ್ರಿಯವಾಗಿ ಕೆಲಸ ಮಾಡ್ತಿದೆ. ಆದರೆ ಎಲ್ಲವನ್ನ ಟ್ರಂಪ್ ತಮ್ಮ ಪರ್ಸನಲ್ ಪ್ರಾಜೆಕ್ಟ್ ತರ ಕಂಟ್ರೋಲ್ ಮಾಡ್ತಿದ್ದಾರೆ. ಗಾಜಾ ಪುನರ್ ನಿರ್ಮಾಣದಂತಹ ವಿಚಾರದಲ್ಲಿ ನಾವು ಟ್ರಂಪ್ ಜೊತೆಗೆ ಇದ್ರೂ ಕೂಡ ಕೇವಲ ಅಮೆರಿಕ ಅಧ್ಯಕ್ಷರೊಬ್ಬರೇ ಎಲ್ಲವನ್ನ ಹ್ಯಾಂಡಲ್ ಮಾಡ್ತಿದ್ದಾರೆ. ಈ ತರ ಆದರೆ ಸಮಸ್ಯೆಗಳು ಬಗೆಹರಿಯೋದಿಲ್ಲ. ಏನೇ ಇದ್ರೂ ಅಂತಾರಾಷ್ಟ್ರೀಯ ಕಾನೂನು ಮತ್ತು ವಿಶ್ವಸಂಸ್ಥೆಯ ನಿಯಮಗಳ ಅಡಿಯಲ್ಲೇ ಶಾಂತಿ ಪ್ರಕ್ರಿಯೆ ನಡೀಬೇಕು ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ದಾಳಿ ಶುರು ಮಾಡಿದಾಗಿನಿಂದ ತಾನು ಟ್ರಂಪ್ ಜೊತೆ ಯಾವುದೇ ಕಾಂಟ್ಯಾಕ್ಟ್ ಮಾಡಿಲ್ಲ ಅಂತ ಗುಟೆರಸ್ ಸ್ಪಷ್ಟಪಡಿಸಿದ್ದಾರೆ. ಕಾಂಟ್ಯಾಕ್ಟ್ ಮಾಡಕ್ ಹೋಗಬೇಡಿ, ನಿಮ್ದು ಮರ್ಯಾದೆ ಕಳೀತಾರೆ ಟ್ರಂಪ್. ಏನೋ ಲೆಬನಾನ್ನಲ್ಲಿ 500ಕ್ಕೂ ಅಧಿಕ ಹೆಜ್ಬುಲ್ಲಾ ಉಗ್ರಗಾಮಿಗಳನ್ನ ಹೊಡೆದು ಹಾಕಿದೀವಿ ಅಂತ ಇಸ್ರೇಲ್ ಮಾಹಿತಿ ಕೊಟ್ಟಿತ್ತು. ಈಗ ಹೆಜ್ಬುಲ್ಲಾಗಳು ಕೂಡ ನಾವೇನು ಕಮ್ಮಿ ಇಲ್ಲ ಅಂತ ಹೇಳಿ ಇಸ್ರೇಲ್ ವಿರುದ್ಧದ ದಾಳಿಗಳ ಬಗ್ಗೆ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದ್ದಾರೆ. ಒಂದೇ ದಿನದಲ್ಲಿ 55 ಪ್ರತ್ಯೇಕ ದಾಳಿಗಳನ್ನು ಮಾಡೋ ಮೂಲಕ ನಮ್ಮ ಇತಿಹಾಸದಲ್ಲೇ ದೊಡ್ಡ ದಾಳಿ ಮಾಡಿದ್ದೇವೆ. ಲೆಬನಾನ್ ಒಳಗಡೆ ಹಾಗೂ ಉತ್ತರ ಇಸ್ರೇಲ್ 2 ಕಡೆ ದಾಳಿ ಮಾಡಿದ್ದೇವೆ. ಗಡಿ ದಾಟೋಕೆ ಪ್ರಯತ್ನ ಪಡ್ತಾ ಇದ್ದ ಇಸ್ರೇಲ್ ಸೈನಿಕರನ್ನ ವಾಪಸ್ ಓಡಿಸಲಾಗಿದೆ. ಈಗ ಪೂರ್ವ ಭಾಗದ ಖಯಾಮ್ ಮತ್ತು ತೈಬೇನಲ್ಲಿ ಇಸ್ರೇಲ್ ಜೊತೆ ದೊಡ್ಡ ಫೈಟ್ ನಡೀತಾ ಇದೆ ಅಂತ ಹಿಜ್ಬುಲ್ಲಾಗಳು ಹೇಳಿದ್ದಾರೆ. ಇದೆಲ್ಲದರ ನಡುವೆ ಕಿಮ್ನ ಆಟ ಮುಂದುವರೆದಿದೆ. ಈ ಮನುಷ್ಯನಿಗೆ ಕೈ ಕಡಿತಾ ಇದೆ, ಯುದ್ಧ ನಡೀತಿದೆ, ನನ್ನ ಯಾರು ಕರಿತಿಲ್ವಲ್ಲ ಆಟಾಡಕ್ಕೆ ಅಂತ ಹೇಳಿ ಈಗ ದಿಢೀರ್ ಅಂತ ಯುದ್ಧ ಟ್ಯಾಂಕ್ ತಗೊಂಡು ಆಚೆ ಬಂದಿದ್ದಾರೆ. ಕಿಮ್ ತನ್ನ 13 ವರ್ಷದ ಮಗಳು ಕಿಮ್ ಜೋ ಎ ಜೊತೆಗೆ ಬಾಯಿಲಿ ಅಂತ ಕರೆದು ಆಕೆಯನ್ನು ಕೂಡ ಕರ್ಕೊಂಡು 3 ಜನ ಸೇನಾಧಿಕಾರಿಗಳನ್ನ ಕರ್ಕೊಂಡು ಟ್ಯಾಂಕ್ ಅಲ್ಲಿ ರೇಡ್ ಮಾಡಿದ್ದಾರೆ. ಬ್ಲ್ಯಾಕ್ ಲೆದರ್ ಜಾಕೆಟ್ ಧರಿಸಿ ಎಂದಿನಂತೆ ಸಿಗ್ನೇಚರ್ ಸ್ಟೈಲ್ನಲ್ಲಿ, ಸಿನಿಮಾ ಸ್ಟೈಲ್ನಲ್ಲಿ ಫೋಟೋ ಶೂಟ್ ಮಾಡಿಸ್ಕೊಂಡಿದ್ದಾರೆ. ಕಳೆದ ವಾರವಷ್ಟೇ ಗನ್ ಫೈರಿಂಗ್ ಮತ್ತು ರಾಕೆಟ್ ಲಾಂಚ್ ಕಾರ್ಯಕ್ರಮದಲ್ಲಿ ಮಗಳನ್ನ ಕರ್ಕೊಂಡು ಹೋಗಿದ್ರು. ಈಗ ಅಪ್ಪ ಮಗಳು ಮತ್ತೊಂದು ಸಮಾರಂಭ ಅಟೆಂಡ್ ಮಾಡಿದ್ದಾರೆ. ಸದ್ಯ ಅಮೆರಿಕ ಮತ್ತು ಸೌತ್ ಕೊರಿಯಾ ಈ ಭಾಗದಲ್ಲಿ ಮಿಲಿಟರಿ ಡ್ರಿಲ್ ನಡೆಸ್ತಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಕಿಮ್ ರೇಡ್ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನು ದಕ್ಷಿಣ ಕೊರಿಯಾದ ಇಂಟೆಲಿಜೆನ್ಸ್ ಏಜೆನ್ಸಿ ಕಿಮ್ ತನ್ನ ಮಗಳನ್ನೇ ಮುಂದಿನ ವಾರಸುದಾರೆ ಅಥವಾ ಉತ್ತರಾಧಿಕಾರಿ, ಫ್ಯೂಚರ್ ಲೀಡರ್ ಆಗಿ ಮಾಡ್ತಾರೆ ಅಂತ ಹೇಳಲಾಗ್ತಿತ್ತು. ಈಗ ಪದೇ ಪದೇ ಅಂತ ಹೈ ಪ್ರೊಫೈಲ್ ಮಿಲಿಟರಿ ಇವೆಂಟ್ ಗಳಿಗೆ ಮಗಳನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಹೋಗ್ತಿರೋ ನೋಡ್ತಾ ಇದ್ರೆ ಒಬ್ಬ ಭಯಾನಕ ಮಹಿಳಾ ಡಿಕ್ಟೇಟರ್ನ ಮುಂದಿನ ದಿನಗಳಲ್ಲಿ ನೋಡೋ ಲೆಕ್ಕಾಚಾರ ಕಾಣಿಸ್ತಾ ಇದೆ ಕಿಮ್ ಕಡೆಯಿಂದ. ಇನ್ನು ಬೇಸಿಗೆ ಆರಂಭವಾಗ್ತಿದ್ದ ಹಾಗೆ ಸಿಂಧು ನದಿ ನೀರು ಬೇಕು ಅಂತ ಗೋಳಾಡ್ತಿರೋ ಪಾಕಿಸ್ತಾನಕ್ಕೆ ಭಾರತ ಬಿಗ್ ಶಾಕ್ ಕೊಟ್ಟಿದೆ. ಗಡಿ ಆಚೆಗಿನ ಭಯೋತ್ಪಾದನೆಗೆ ಪಾಕಿಸ್ತಾನ ಸಪೋರ್ಟ್ ಮಾಡೋದನ್ನ ಕಂಪ್ಲೀಟ್ ಆಗಿ ನಿಲ್ಲಿಸುವವರೆಗೂ ಈ ನೀರು ಹಂಚಿಕೆ ಒಪ್ಪಂದ ಯಾವುದೇ ಕಾರಣಕ್ಕೂ ಮುಂದುವರಿಯಲ್ಲ ಅಂತ ಸ್ಪಷ್ಟಪಡಿಸಿದೆ. 1960ರಿಂದ ನಾವು ಇದನ್ನ ರೆಸ್ಪೆಕ್ಟ್ ಮಾಡಿದ್ವಿ. ಅವರಿಗೆ ಅಡ್ವಾಂಟೇಜ್ ಇತ್ತು, ಆದ್ರೂ ಕೂಡ ರೆಸ್ಪೆಕ್ಟ್ ಮಾಡ್ಕೊಂಡ್ ಬಂದಿದ್ವಿ ನಾವು. ಯುದ್ಧ ಆದರೂ ಇದಕ್ಕೆಲ್ಲ ಅಡ್ಡಿ ಮಾಡಿರಲಿಲ್ಲ. ಆದರೆ ಪಾಕಿಸ್ತಾನ ಅದಕ್ಕೆ ಬೆಲೆ ಕೊಡಲಿಲ್ಲ. ಹೀಗಾಗಿ ಪಾಕ್ ಯಾವತ್ತು ಉಗ್ರದಾಳಿ ಮಾಡೋದನ್ನ ನಿಲ್ಲಿಸುತ್ತೋ ಆವತ್ತು ನಾವು ಇದನ್ನ ಪುನರ್ ಸ್ಥಾಪಿಸ್ತೀವಿ ಒಪ್ಪಂದವನ್ನ. ಅಲ್ಲಿ ತನಕ ಒಪ್ಪಂದ ಅಮಾನತಾಗಿರುತ್ತೆ ಅಂತ ವಿಶ್ವಸಂಸ್ಥೆಯಲ್ಲಿರೋ ಭಾರತದ ರಾಯಭಾರಿ ಪರ್ವತನೇನಿ ಹರೀಶ್ ಹೇಳಿದ್ದಾರೆ. ಏನು ಭಾರತ ಚೀನಾ ಸಂಬಂಧ ಸುಧಾರಿಸ್ತಾ ಇದೆ. ಭರ್ತಿ 6 ವರ್ಷಗಳ ಬಳಿಕ ಮತ್ತೆ ಬಾರ್ಡರ್ ಟ್ರೇಡ್ ಶುರುವಾಗಿದೆ. ಗಡಿ ವ್ಯಾಪಾರ ಉತ್ತರಾಖಂಡ್ನ ಪಿತೋರ್ಗಢ್ನ ಲಿಪುಲೇಖ್ ಪಾಸ್ ಮೂಲಕ ಈ ವರ್ಷದಿಂದಲೇ ಟ್ರೇಡ್ ಶುರು ಮಾಡೋಕೆ ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಸಾಮಾನ್ಯವಾಗಿ ಜೂನ್ನಿಂದ ಸೆಪ್ಟೆಂಬರ್ ವರೆಗೆ ಈ ವ್ಯಾಪಾರ ನಡೆಯುತ್ತೆ. ಇದಕ್ಕಾಗಿ ವಿದೇಶಾಂಗ ಇಲಾಖೆ ಈಗ ಆಲ್ರೆಡಿ NOC ಕೊಟ್ಟಿದ್ದು ಉತ್ತರಾಖಂಡ್ ಸರ್ಕಾರಕ್ಕೆ ಎಲ್ಲ ತಯಾರಿ ಮಾಡಿಕೊಳ್ಳೋಕೆ ಸೂಚನೆ ಕೊಡಲಾಗಿದೆ. 2019ರಲ್ಲಿ ಕೊರೋನಾ ಕಾರಣ ಮತ್ತು 2020ರಲ್ಲಿ ಆಮೇಲೆ ಗಡಿ ಸಂಘರ್ಷ ಕೂಡ ಆದ ಕಾರಣ ನಿಂತು ಹೋಗಿತ್ತು ವ್ಯಾಪಾರ. 2026ರ ಸೀಸನ್ ನಿಂದ ಮತ್ತೆ ಆಕ್ಟಿವ್ ಆಗ್ತಾ ಇದೆ. ಪಿತೋರ್ಗಢ್ನ ಜಿಲ್ಲಾಧಿಕಾರಿ ಆಶೀಶ್ ಬಟ್ಘಾಯ್ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಟ್ರೇಡ್ ಪಾಸ್, ಕರೆನ್ಸಿ ವಿನಿಮಯಕ್ಕಾಗಿ ಬ್ಯಾಂಕಿಂಗ್ ಸೌಲಭ್ಯ, ಕಸ್ಟಮ್ಸ್ ಚೆಕಿಂಗ್ ಮತ್ತು ವ್ಯಾಪಾರಿಗಳಿಗೆ ಮೆಡಿಕಲ್ ಸೌಲಭ್ಯಗಳನ್ನು ಒದಗಿಸೋಕೆ ತಯಾರಿ ನಡೀತಾ ಇದೆ ಅಂತ ಹೇಳಿದ್ದಾರೆ. 2019ರಿಂದ ಚೀನಾದ ತಕ್ಲಾಕೋಟ್ನಲ್ಲಿ ನಮ್ಮ ವ್ಯಾಪಾರಿಗಳ ಸರಕುಗಳು ಹಾಗೆ ಉಳ್ಕೊಂಡಿವೆ. ಅದು ಯಾವ ತರದ ಸರಕು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕು. ಈಗ ಗಡಿ ಓಪನ್ ಆಗಿರೋದ್ರಿಂದ ಆ ವಸ್ತುಗಳನ್ನ ವಾಪಸ್ ತರೋಕೆ ಮತ್ತು ಹೊಸ ಬಿಸ್ನೆಸ್ ಶುರು ಮಾಡೋಕೆ ಅಲ್ಲಿನ ವ್ಯಾಪಾರಿಗಳಿಗೆ ದೊಡ್ಡ ರಿಲೀಫ್ ಸಿಕ್ಕಂತಾಗುತ್ತೆ. ಅಧಿಕಾರಿಗಳು ಚೀನಾ ಸರ್ಕಾರದೊಂದಿಗೂ ಕೂಡ ಕೋಆರ್ಡಿನೇಟ್ ಮಾಡ್ಕೊಳ್ತಾ ಇದ್ದು ಈ ಭಾಗದಲ್ಲಿ ಮತ್ತೆ ಆರ್ಥಿಕ ಚಟುವಟಿಕೆಗಳು ಗರಿಗೆದರುತ್ತೆ. ಇನ್ನು ಪಾಕ್ ದಾಳಿಯಿಂದ ಸಂಕಷ್ಟಕ್ಕೀಡಾಗಿರೋ ಅಫ್ಘಾನ್ ನೆರವಿಗೆ ಭಾರತ ಧಾವಿಸಿದೆ. ಕಾಬೂಲ್ನಲ್ಲಿರೋ ಮಾದಕ ವ್ಯಸನಿಗಳ ಚಿಕಿತ್ಸಾ ಕೇಂದ್ರದ ಮೇಲೆ ಇತ್ತೀಚೆಗೆ ಪಾಕ್ ದಾಳಿ ಮಾಡಿತ್ತು. ಇದರಲ್ಲಿ 400ಕ್ಕೂ ಅಧಿಕ ಜನ ಪ್ರಾಣ ಕಳ್ಕೊಂಡಿದ್ರು, ಹಲವರು ಗಾಯಗೊಂಡಿದ್ರು. ಈಗ ಗಾಯಾಳುಗಳಿಗೆ ತುರ್ತು ಚಿಕಿತ್ಸೆ ಕೊಡೋಕೆ ಭಾರತ 2.5 ಟನ್ ತೂಕದ ವೈದ್ಯಕೀಯ ನೆರವನ್ನು ಕಳಿಸಿಕೊಟ್ಟಿದೆ. ಇದರಲ್ಲಿ ಎಮರ್ಜೆನ್ಸಿ ಮೆಡಿಸಿನ್, ಸರ್ಜಿಕಲ್ ಕಿಟ್ಗಳು ಮತ್ತು ಅತ್ಯಗತ್ಯ ಮೆಡಿಕಲ್ ಎಕ್ವಿಪ್ಮೆಂಟ್ಗಳಿವೆ. ಈ ಬಗ್ಗೆ ಮಾಹಿತಿ ಕೊಟ್ಟಿರೋ ವಿದೇಶಾಂಗ ಇಲಾಖೆ ವಕ್ತಾರ ರಣಧೀರ್ ಜೈಸ್ವಾಲ್, ಕಷ್ಟದ ಟೈಮ್ನಲ್ಲಿ ಭಾರತ ಅಫ್ಘಾನ್ ಜನರೊಂದಿಗೆ ಗಟ್ಟಿಯಾಗಿ ನಿಲ್ಲುತ್ತೆ. ಹಾಗೆ ಅಫ್ಘಾನಿಸ್ತಾನಕ್ಕೆ ಮಾನವೀಯ ನೆರವು ಕೊಡೋದನ್ನ ಭಾರತ ಕಂಟಿನ್ಯೂ ಮಾಡುತ್ತೆ ಅಂತ ಹೇಳಿದ್ದಾರೆ. ಇನ್ನು ದಕ್ಷಿಣ ಕೊರಿಯಾದ ಆಟೋ ಪಾರ್ಟ್ಸ್ ಫ್ಯಾಕ್ಟರಿಯೊಂದರಲ್ಲಿ ಅಗ್ನಿ ಅವಘಡ ಉಂಟಾಗಿ 10 ಜನ ಮೃತಪಟ್ಟಿದ್ದಾರೆ. 59ಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ. ಈ ಪೈಕಿ 25 ಜನರ ಸ್ಥಿತಿ ತೀರಾ ಗಂಭೀರವಾಗಿದೆ.
ಕೆಮಿಕಲ್ ಸ್ಫೋಟದಿಂದ ಈ ದುರಂತ ಉಂಟಾಗಿರಬಹುದು ಅಂತ ಹೇಳಲಾಗ್ತಿದೆ. ತನಿಖೆ ನಡೀತಾ ಇದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ವಿಶೇಷವಾಗಿ ಯುದ್ಧದ ಎಲ್ಲ ಅಪ್ಡೇಟ್ಸ್ ಇಲ್ಲಿ ತನಕ ತಲುಪಿಸಿದ್ದೀವಿ. ಮುಂದೆ ಕೂಡ ಟೈಮ್ಲಿ ಆಗಿ ಆಗೋ ಎಲ್ಲ ಬೆಳವಣಿಗೆಗಳನ್ನು ನಿಮಗೆ ನಾವು ತಲುಪಿಸ್ತಾನೆ ಇರ್ತೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ಮಗ ಪ್ರೀಮಿಯಂ ಮೆಂಬರ್ ಆಗೋದನ್ನು ಕೂಡ ಕನ್ಸಿಡರ್ ಮಾಡ್ಬೋದು. ಆಗ ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.